ನೋಡಿ, ಸತ್ಯ ಅನ್ನೋದು ಎಲ್ಲ ಕಡೆ ಇರುತ್ತೆ. ಟ್ರೂತ್ ಇಸ್ ಎ ಯೂನಿವರ್ಸಲ್. ಈ ಭೂಮಿ ಮೇಲೆ ಮನುಷ್ಯ ಫಸ್ಟು ಸೃಷ್ಟಿಕರ್ತ ಯಾರು ಅಂತ ತಿಳ್ಕೊಳ್ಬೇಕು. ಅದು ನಿಜವಾದ ದೇವರು ಯಾರು? ಯಾರು ಒಬ್ಬನೇ ದೇವರಿದೆ. ನೋಡಿ, ನಮ್ಮ ಪ್ರಾಮಾಣಿಕ ಗ್ರಂಥಗಳಾದಂಥ ಆ ಋಗ್ವೇದಗಳಾದಂಥ 4 ವೇದಗಳಲ್ಲಿ ತುಂಬ ಶ್ಲೋಕಗಳು ಹೇಳ್ತಾ ಇದ್ದಾವೆ. ಸೃಷ್ಟಿಕರ್ತ ಅಂದರೆ ಹೀಗೆ ಇರ್ತಾನೆ, ಆತನ ಪದ್ಧತಿ ಮತ್ತು ಆತನ ಕ್ಯಾರೆಕ್ಟರ್ ಮತ್ತು ಆತನ ಭೂಮಿಗೆ ಬಂದು ಯಾವ ಥರ ತ್ಯಾಗ ಮಾಡ್ತಾನೆ ಅಂತ ನಾವು ಕೆಲವು ಶ್ಲೋಕಗಳ ಮೂಲಕ ನಾವು ನೋಡ್ತೀವಿ. ಆ ಶ್ಲೋಕಗಳು, ಒಂದು ಶ್ಲೋಕನ ನಾನು ನಿಮಗೆ ಹೇಳ್ತೀನಿ. ಸರ್ವಲೋಕ ಪಾವ ಪರಿಹಾರಂ ರಕ್ತ ಪ್ರೋಕ್ಷಾವಸ್ಯಂ ತದ್ರಕ್ತಂ ಪರಮಾತ್ಮನ ಪುಣ್ಯದಾನ ಬಲಿಯಾಗಂ. ಸರ್ವಲೋಕದ ಮಾನವರು ಪಾಪಿಗಳಾಗಿದ್ದಾರೆ. ಅವರ ಪಾಪ ಪರಿಹಾರ ಆಗಬೇಕಂದ್ರೆ ಭೂಮಿ ಮೇಲೆ ಪರಿಶುದ್ಧ ಅಂತ ರಕ್ತ ಸುರಿಯಲ್ಪಡಬೇಕು. ಆ ರಕ್ತ ಸಾಕ್ಷಾತ್ ದೇವರೇ ಮನುಷ್ಯನಾಗಿ ಭೂಮಿ ಬಂದು ಸುರಿಸಬೇಕು. ಆ ಥರ ರಕ್ತನ ಯಾರು ಸುರಿಸ್ತಾನೋ ಅವನೇ ನಿಜವಾದ ದೇವರು ಅಂತ ಆ ಶ್ಲೋಕದ ಅರ್ಥ. ಹಲ್ಲೆಲೂಯಾ. ನೋಡಿ, ಆ ಥರ ರಕ್ತ ಸುರಿಸಿದ ಯಾರು? ಆ ಥರ ತ್ಯಾಗ ಮಾಡಿತ್ತು ಯೇಸು ಒಬ್ಬರೇ. ಹಲ್ಲೆಲೂಯಾ. ದೆನ್ ಎಷ್ಟೋ ಬೇರೆ ಶ್ಲೋಕಗಳು ಕೂಡ ಹೇಳ್ತವೆ. ಕನ್ಯಾ ಸುತಾಯ ನಮಃ,